ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಕಜ್ಜಾಯನ ಪಾಕ ತೆಗೆದಿಟ್ಕೊಂಡು ಅದನ್ನು ಬೇಕಾದಾಗ ಹಾಕೋಬಹುದು. ಯಾವ ರೀತಿ ಪಾಕ ತೆಗೆಯೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಕಜ್ಜಾಯದ ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅಂತ. ನಾರ್ಮಲ್ ಅಕ್ಕಿನ 2 ಲೋಟನ 3 ದಿನ ನೆನೆ ಹಾಕ್ಕೊಂಡಿದ್ವಿ. ಅಂದರೆ ದಿನ ಬೆಳಿಗ್ಗೆ ಬೇರೆ ನೀರು ಹಾಕಿ ತೊಳೆದು ಇಡಬೇಕು. 3 ದಿನ ಅದು ಹುಳಿ ಬಂದಾಗ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಸೋರು ಹಾಕ್ಕೊಳ್ಳಿ. ನೀರೆಲ್ಲ ಸೋರಿದ ನಂತರ ಈ ಥರ ಬಟ್ಟೆ ಮೇಲ್ಗಡೆ ಮನೆ ಒಳಗಡೆನೆ ಅದು ನೀರೆಲ್ಲ ಸ್ವಲ್ಪ ಹೋಗೋದಕ್ಕೆ ಬಿಡಿ. ಸ್ವಲ್ಪ ಹಸಿ ಥರ ಇರಬೇಕು, ಜಾಸ್ತಿ ನೀರಿರಬಾರ್ದು. ನೋಡಿ ಈ ಥರ ಹಾಕೊಳ್ಳಿ. ಅದೊಂದು ಸ್ವಲ್ಪ ಡ್ರೈ ಆಗುತ್ತೆ ನೋಡಿ. ಇವಾಗ ಡ್ರೈ ಆಗಿದೆ ಅಂದರೆ ಒಂದು 2-3 ಗಂಟೆ ಟೈಮ್ ಆದಮೇಲೆ ಅದು ಡ್ರೈ ಆಗುತ್ತೆ. ಅದೇ ರೀತಿ ಕೈ ಆಡಿಸ್ತಾ ಇರಿ. ನೋಡಿ ಇಷ್ಟ ಆಗಬೇಕು. ಇದಕ್ಕೆ ಒಂದು 6 ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಫ್ಲೇವರ್ಗೋಸ್ಕರ. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಇದು ಪುಡಿ ಯಾವ ರೀತಿ ಇರಬೇಕು ಅಂತ ಅಂದರೆ ಕೈಯಲ್ಲಿ ಈ ಥರ ಮುಷ್ಟಿ ಹಿಡ್ಕೊಂಡ್ರೆ ಸ್ವಲ್ಪ ಮುಷ್ಟಿ ಕಟ್ಟ ರೀತಿ ಇರಬೇಕು. ಅಷ್ಟು ನೀವು ಪುಡಿ ಮಾಡ್ಕೊಳ್ಳಿ. ಫುಲ್ಲು ನೈಸ್ ಪುಡಿ ಥರ ಅಂದರೆ ಸ್ವಲ್ಪ ಸ್ವಲ್ಪ ಅಕ್ಕಿ ಇರಲಿ, ಫುಲ್ ನೈಸ್ ಬೇಡ, ಇಷ್ಟಿರಲಿ. ನೋಡಿ ಎಲ್ಲವನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಲವನ್ನು ಪಾಕಕ್ಕೆ ಇಟ್ಕೊಳ್ಳೋಣ. 2 ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅಂತ ಅಂದರೆ 1 ಮುಕ್ಕಾಲು ಅಥವಾ 2 ಲೋಟ ಸಾಮಾನ್ಯ ನೀವು ಬೆಲ್ಲ ತೊಗೋಬಹುದು. ಪುಡಿ ಮಾಡಿಕೊಂಡು ಅದಕ್ಕೆ ಒಂದು 6 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ 1/4 ಲೋಟದಷ್ಟು ನೀರು ಹಾಕ್ಕೊಂಡು ಅದು ಕುದಿಯೋದಕ್ಕೆ ಬಿಡಿ. ಚೆನ್ನಾಗಿ ಪಾಕ ರೆಡಿ ಆಗಲಿ. ಒಂದೆಳೆ ಪಾಕ ರೆಡಿ ಆಗಬೇಕು. ಅಂದರೆ ಆ ಪಾಕನ ನೀವು ನೀರಿಗೆ ಹಾಕಿದ್ರೆ ಅದು ಉಂಡೆ ಕಟ್ಟಬೇಕು, ಅಷ್ಟು ರೆಡಿ ಆಗಬೇಕು. ಯಾಕಂದರೆ ಗಟ್ಟಿ ಪಾಕ ಆಗಿಬಿಟ್ರೆ ಕಜ್ಜಾಯ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಆದ್ದರಿಂದ ನೋಡಿ ಇವಾಗ ಪಾಕ ರೆಡಿಯಾಗಿದೆ. ಇವಾಗ ನಾವು ಹಿಟ್ಟನ್ನು ಪುಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಗಂಟಿಲ್ದದ ರೀತಿ ನಾವು ಅದನ್ನು ತಿರುಗಿಸ್ಬೇಕು. ನೀವು ಇದಕ್ಕೆ ಬೇಕಿದ್ರೆ ಎಳ್ಳನ್ನು ಸಹ ಹಾಕೋಬಹುದು, ಅಥವಾ ಕಡಲೆಕಾಯಿನ ಸಿಪ್ಪೆ ತೆಗೆದು ಹುರಿದ್ಬಿಟ್ಟು ಅದನ್ನು ಸಹ ಹಾಕೋಬಹುದು. ಇಲ್ಲಾಂದರೆ ಈ ರೀತಿ ಏನಾದ್ರು ಮಾಡ್ಕೋಬಹುದು. ಇದು ಫುಲ್ಲು ತಿರುಗಿಸಿ ನೀವು ಚೆನ್ನಾಗಿ ಬೇಯಿಸಬೇಕು ಕೊತ ಅಂತ. ಅದು ಬೆಂದ ನಂತರ ನೀವು ಅದನ್ನು ಆರೋದಕ್ಕೆ ಬಿಟ್ಟು ನೀವು ಯಾವಾಗ ಬೇಕು ಆವಾಗ ಕಜ್ಜಾಯನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬಿಸಿ ಬಿಸಿಯಾಗಿ ಎಣ್ಣೆಗೆ ಹಾಕೋಬಹುದು. ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಬೆಲ್ಲವನ್ನು ಬಿಳಿದು ಯೂಸ್ ಮಾಡಿರೋದ್ರಿಂದ ಕಜ್ಜಾಯನೂ ಸಹ ಬೆಳ್ಳಿಗೆ ಸಾಫ್ಟಾಗಿ ಚೆನ್ನಾಗಿ ಬಂತು. ಸೊ ಇದು ನಿಮಗೆ ತೆಳ್ಳೆ ಅನ್ನಿಸ್ತು, ಬಟ್ ಆರೋದಕ್ಕೆ ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಇದು ಸ್ವಲ್ಪ ಗಟ್ಟಿ ಬರುತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ಬೇಡ. ಫುಲ್ಲು ಗಟ್ಟಿ ಆಯಿತು ಅಂದ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಪಚ್ಚಬಾಳೆಹಣ್ಣು ಸಹ ಸ್ವಲ್ಪ ಕಲಿಸ್ಕೊಂಡು ಅದನ್ನು ಸಹ ಎಣ್ಣೆಗೆ ಹಾಕೋಬಹುದು. ನಾವಿಲ್ಲಿ ಯಾವುದೇ ರೀತಿ ಫುಲ್ಲು ತೆಳ್ಳೆ ಆಯಿತು ಅಂತ ನಿಮಗೆ ಅನಿಸಿದ್ರೂ ಸಹ ಅದು ಬಿಟ್ಟು ನೋಡಿ, ಅದು ಆರುತ್ತೆ. ಯಾಕಂದರೆ ಬೆಲ್ಲ ಪಾಕ ಆಗಿರೋದ್ರಿಂದ ಅದು ಆರಬೇಕು. ಆರಿದ ನಂತರನೇ ನಿಮಗೆ ಗೊತ್ತಾಗೋದು. ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬೇಯಿಸಬೇಕು ಅಂತ ಅಂದರೆ ಒಂದು 1/4 ಗಂಟೆ ಆದರೂ ನೀವು ಚೆನ್ನಾಗಿ ಅದು ಕೊತ ಅಂತ ಬೇಯುವ ನಂತರ ಬೇಯಿಸ್ಕೋಬೇಕು. ನಾನು ಇಲ್ಲಿ ಎಳ್ಳನ್ನು ಸಹ ಹಾಕ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಸ್ಕಿಪ್ ಆಗಿದೆ. ಕೊಬ್ಬರಿ ತುರಿ ಈ ಥರ ನೀವು ಯಾವುದು ಬೇಕಾದರೂ ಹಾಕೋಬಹುದು. ಸೊ ಹಾಗಿದ್ರೆ ಇನ್ಯಾಕೆ ತಡ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.